ಹೆಂಗೆ ಹಿಡ್ದೈತೆ ರಾಜಮ್ಮ ಅವರೆಕಾಯಿ ಅಂತನು. ರಾಮ 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 ಎಲ್ಲಿಗೆ ಒಂದೊಂದು ಹಿಡ್ದೈತಲ್ಲೇ. ಹೆಂಗೆ ಹಿಡ್ದೈತಲ್ಲೇ ಅವರೆಕಾಯಿ ಅಂತನು. ಅಬ್ಬ 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 ಎಲ್ಲಿಗೆ ಒಂದೊಂದು ಹಿಡ್ದೈತಲ್ಲ. ಅಯ್ಯೋ ಯಪ್ಪ, ಹೆಂಗೆ ಎಡೋಡ್ ದಪ್ಪ ಐತಿ, ಒಂದು ಒಳುಕಿಲ್ಲ ಏನಿಲ್ಲ. ನೋಡಿ ನಿಂಗಜ್ಜಿ ಹೆಂಗೂ ಇರಲ್ಲ. ಅದಕ್ಕೆ ಮತ್ತೆ ನಾನು ಇಟ್ಟೊತ್ನಾಗ ಕರೆದಿದ್ದು ನಿನ್ನ. ಬಾ ಹೋಗನ್ ಸೊಪ್ಪು ಇಲ್ದಂಗೆ ಅಂತ. ಜೈ ನೋಡಿಲ್ಲ ಅವಳು. ನೋಡಿಡು ಅವಳೇನು ಮಾಡ್ತಾಳೆ ಜೈ? ನೋಡಿರು ನೋಡ್ತಾಳೆ. ಅವಳು ನೋಡ್ದ ಇಟ್ಕೊಂಡು ಯಾರನ್ನ ಹೆದರ್ಕೊಂತಾರೇನಿ ರಾಜಮ್ಮ? ಎಲ್ಲ ನೋಡಿದ್ಲೇನ ಅಂತ, ನೋಡಿದ್ರೆ ಎಲ್ಗ ಹೋಗ್ತಾರೆ ಅಂತ ಅನ್ಕೊಂತಾಳೆ. ಅಂದರೆ ಇಂಥ ತಕ್ಕ ಹೋಗ್ತೀವಿ ಅಂತ ಅವಳಿಗೇನು ಗೊತ್ತಾಗಲ್ಲ. ಅಂದರೆ ಸುಮ್ಮನೆ ಬಿಲ್ಡಪ್ ಕೊಡುತ್ತೆ ಅಷ್ಟೇ. ಅದು ನಾವೇನೇನು ಇವ ನಿಂಗಜ್ಜಿರಲ್ ತಕ್ಕ ಅವ್ರ ಕಿತ್ಕೊಂಬರಕ್ಕೆ ಬಂದಿದ್ದೀವಿ ಅಂತ ಅವಳಿಗೇನು ಗೊತ್ತಾಗಲ್ಲ. ಅವಳಿಗೆ ಅದೇನು ಗೊತ್ತಾಗುತ್ತೆ ಹೇಳು? ಅವಳಿಗೆ ಗೊತ್ತಾಗಲ್ಲ ಏನಿಲ್ಲ. ನೋಡಿ ಹತ್ಲಾಗ್ಲಿಂದ ಕಿತ್ಕೊಂಬರೋಣ. ಅಲ್ಲೊಂದು 3 kg ಅಷ್ಟು ಕಿತ್ಕೊಂಡು ಹೋಗ್ಬಿಡೋಣ. ಹಂಗೇನೆ ಅವಜ್ಜಿ ಮಾರಕ್ಕೆ ಬರ್ತಾಳೆ. ಒಂದು ಇಡೀ ಹೆಚ್ಚಾಗಿ ಹಾಕಲ್ಲ. ಹಂಗೇನೆ ಯಾವ ಪೇಟೆ ವಾರ್ತೆ ತಾಯಿ ಅವರೆಕಾಯಿ ಹಿಂಗೇನಿ ಕಿತ್ಕೊಂಡೋಗಿ ಸುಮ್ಮನೆ ಸೊಪ್ಪಿಲ್ದಂಗೆ ನೆನಕ್ಕೆ ಒಳಗೆ ನೆನಕೊಂಡು ಇಸ್ಕಿದ್ ಬೆಳಕಾಳು ಮಾಡ್ಕೊಂಡು ನಾನು ಸುಮ್ಮನೆ ಎಲ್ಲನ ನಿಮ್ಮ ಮಾಳಿಗೆ ಮಕ್ಕೆಲ್ಗನ ಒಣಗಾಕ್ತೀನಿ. ಹೊರಗೆ ಒಣಗಾಕಿರೆ ಅವಳು ಜಯ್ಯನ ನೋಡಿ ಹೋಗಿ ನಿಂಗಜ್ಜಿಗೆ ಹೇಳ್ಬಿಡ್ತಾಳೆ. ಅವರೆಕಾಳ ತಂದಿದ್ಲು ಒಣಗಾಕಿದ್ಲು ಅಂತ. ನಾವು ತಂದಿದ್ವಿ ದುಡ್ಡು ಕೊಟ್ಟು, ನಾವು ತಕೊಂಡಿದ್ವಿ. ಅವರೆಕಾಯಿ ಮಾರೋರು ಮಸ್ತ ಬರ್ತಾರೆ, 100 ರೂಪಾಯಿ 2.5 kg 3 kg ಅಂತ ಹೇಳೋದು. ಅದು ಹೆಂಗೆ ಹೇಳ್ತಾಳೆ? ನಾವು ಬಿಡಿಸ್ಕೊಂಬಂದಿದ್ದೀವಿ ಅಂತ ಹೇಳಿ ನೋಡೋಣ ಅವಳು. ನೋಡಿ ಅವಳಿಗೆ ಯಾಕೆದಕ್ಕೆ ಏನು ಅವರೆಕಾಯಿ ಮೇಲೇನು ನಿಂಗಮ್ಮನ ಅವರೆಕಾಯಿ ಅಂತ ಏನೊಂದು ಬರ್ತೈತಿ ನೋಡಿ. ಅವರೆಕಾಯಿ ಕಿತ್ಕೊಂಡು ಹೋಗಿ ಬಂದಾರೆ ಕಳ್ಳಿರಿ ಇಬ್ರಾಳು ನಿಂಗಜ್ಜಿರೋಲ್ದಕ್ಕೆ. ತಾಡಿರೆ ಮಾಡಿಸ್ತೀನಿ, ನಿಂಗಜ್ಜಿನ ಕರ್ಕೊಂಬಂದು ಇಬ್ರಾಳ್ಗೂ ಸರಿಯಾಗಿ ಜಾಡಿಸ್ತೀನಿ, ಸರಿಯಾಗಿ ಬಿಡಿಸ್ತೀನಿ ಇಬ್ರು. ಇಬ್ರು ನನಗಿವ್ರು ಇಬ್ರನ್ನ ಕಂಡ್ರೂ ಆಗಲ್ಲ. ಇಬ್ರು ನನ್ನ ದುಶ್ಮನ್ಗಳಿಗೆ ನಾನು ಯಾವತ್ತೂ ಒಳ್ಳೇದಾಗಕ್ಕೆ ಬಿಡಲ್ಲ. ನನಗೆ ಒಳ್ಳೆಯವ್ರಿಗೆ ನಾನು ಒಳ್ಳೇದು ಮಾಡ್ತೀನಿ. ಇಂಥ ನನ್ನ ದುಶ್ಮನ್ಗಳಿಗೆ ನಾನು ಯಾವತ್ತೂ ಬಿಡಲ್ಲ. ಬೇಡ ಅಲ್ತಾ ಅಡಿಗೆರೆ. ಈಗ ಹೋಗಿ ನಿಂಗಜ್ಜಿನ ಜಾಲ್ ಹೋಗಿ ಕರ್ಕೊಂಡು ಬಂದು ನೀವು ಕಿತ್ಕೊಂಬಡೋತಿಗೆ ಲೌಡ್ಯಾರ ಹಂಗೆ ಕೇಳ್ರೆ ಬತ್ತೀನಿ. ಮಾಡ್ತೀನಿ ನಿಮ್ಮಿಬ್ರಾಳ್ಗೂ. ಓಹೋ ನಿಂಗಜ್ಜಿರಲ್ದಕ್ಕೆ ಅವರೆಕಾಯಿ ಕಿತ್ಕೊಂಡು ಹಾಕಿ ಬಂದವ್ರಿ. ಬಿಡ್ತಾಳೆ ಜಯಮ್ಮ, ಗೊತ್ತಾಗಲ್ಲ ಅಂತ ತಿಳ್ಕೊಂಡವ್ರಿ. ಇಬ್ರು ಪಾಲ ಮಾಡ್ಕೊಂಡು ಬಂದಿದ್ದೀನಿ ನಾನು. ನನಗೆ ಗೊತ್ತಾಗಲ್ಲ ಅನ್ಕೊಂಡವ್ರು, ನನಗೆ ಗೊತ್ತಾಗಲ್ಲ ಅಂತ. ಅವಳು ರಾಜಿ ಕೈ ಸಣ್ಣ ಮಾಡಿ ಕರೆದಿದ್ದು, ಹಿಂಗೆ ಕಣ್ಣು ಮಿಟಿಕ್ಷನ್ ಕರೆದಿದ್ದು, ಹಿಂಗೆ ಕೈ ಸಣ್ಣ ಮಾಡಿದ್ದೆಲ್ಲ ನೋಡಿಲ್ಲ ಅನ್ಕೊಂಡವಳಿ ಇವಳು ಸಣ್ಣಿಂಗಮ್ಮ. ನಾನು ಎಲ್ಲ ಅಬ್ಸರ್ವ್ ಮಾಡ್ತೀನಿ. ನಾನೇನು ಗೊತ್ತಾಗಲ್ಲ ಅಮ್ಮಂಗಿರ್ತೀನಿ. ನನಗೆಲ್ಲ ಗೊತ್ತಾಗುತ್ತೆ. ಹಿಂಗೆ ಇಂಥ ಬದುಕು ಮಾಡ್ಯವ್ರಿ ಅಂತಲೇ ಕಂಡಿಡ್ತೀನಿ. ಅವಳು ಅಬ್ಸರ್ವ್ ಮಾಡಿದ್ದೆಲ್ಲ ಕಂಡಿಡ್ಕೊಂಡು ನಾನು ಅತ್ತೆ ಬಂದೆ. ಏನೋ ಪ್ಲಾನ್ ಮಾಡ್ಯಾರ ಲೌಡ್ಯಾರು ಅಂತೇಳಿ ನಾನು ಅತ್ತೆ ಹಿಂದ್ಗುಂಟೆಲೆ ಬಂದೆ. ಏನೋ ಮಾಡ್ತಾ ಇದ್ದಾರೆ ಅಂತ. ತಾಡಿರಿ ಕರ್ಕೊಂಬತ್ತೀನಿ ನಿಂಗಜ್ಜಿನ. ಮಾಡಿಸ್ತೀನಿ ನೋಡಿ, ಇವ್ರು ಇಬ್ರಾಳ್ದು ಸರಿಯಾಗಿ ಮಾಡಿಸ್ತೀನಿ. ಹೆಂಗೈತಾಯಿ ಹಂಗೇನೆ ರಾಮ ರಾಮ ರಾಮ, ಒಂದು ಉಳುಕಿಲ್ಲ ಏನಿಲ್ಲ. ಹೆಂಗೈತೆ ಅಲ್ವೇನೆ ಸಣ್ಣಿಂಗಕಾಯ? ಹೆಂಗೈತೆ ಅವರೆಕಾಯಿ? ತುಳಿದು ನಾನು ಬೈನ ಒಂದಿಟ್ಟೆ ಹುಳಿ ಮಾಡ್ತೀನಿ, ಇನ್ನೊಂದಿಟ್ಟೆ ಒಂದಿಟ್ಟು ಗೊಜ್ಜಿ ಕಿವ್ಸ್ತೀನಿ, ಇನ್ನೊಂದಿಷ್ಟು ನೆನಕಿ ಸುಮ್ಮನೆ ಹುಳಿ ಮಾಡಿಬಿಡ್ತೀನಿ. ಅಲ್ಲ ಇಸ್ಕಿದ್ ಬೆಳಕಾಳು ಮಾಡ್ಕೊಂತೀನಿ. ನಾನು ಹಂಗೆ ಮಾಡೋದು. ಇವಾಗ ಒಂದು ಊಟಿಗೆ ಹೋಗಿ ಒಂದು ಬೇಯಿಸಿ ಹಂಗೆ ಗೊಜ್ಜಿ ಕಿವ್ಸ್ತೀನಿ. ಚೆನ್ನಾಗಿರುತ್ತೆ ಅವರೆಕಾಳು ಗೊಜ್ಜು, ಬಲ್ ಚೆನ್ನಾಗಿರುತ್ತೆ. ನಾನು ಹಂಗೆ ಮಾಡ್ತೀನಿ ಅಂತ ಸೆನಕೈ ತಾಯಿ. ಹೆಂಗೇನೆ ಎಡೋಡ್ ದಪ್ಪ ಇದಾವೆ ಕಾಳಂತೂ. ರಾಮ ರಾಮ ರಾಮ, ಒಂದು ಉಳುಕಿಲ್ಲ. ಸಂಕ್ರಾಂತಿ ಹಬ್ಬಕ್ಕೆ ಬೇಸಕ್ಕೆ ಆಗ್ತಾವೆ ಹೇಳು. ಒಂದಿಟ್ಟು ಬೇಸಿರೆ ಸೆನಕ್ಕಿರ್ತಾವೆ. ಒಂದಿಷ್ಟು ಬೇಸನ ನಾನು ಕಡಲೆಕಾಯಿ, ಒಂದೆರಡು ಅವರೆಕಾಯಿ ಈಗ ಹಿಂಗಿರ್ಬೇಕು ಅವರೆಕಾಯಿ ಬೇಸಕ್ಕೆ. ಮೊನ್ನೆ ಪ್ಯಾರ ತಂದಿದ್ದ ಕಣೆ ಮಾರನು ಸೊಗಡು ಅಂದ್ರೆ ಸೊಗಡು. ಎಳೇದಂದ್ರೆ ಎಳೋದು. ಬೇಸಕ್ಕೆ ಬತ್ತಿರ್ಲಿಲ್ಲ. ಇವಾಗ ಇವು ಕಾಳು ಸೆನಕ ಇದಾವೆ, ನಿಂಗಮ್ಮಿದ್ದಂಗೆ ಇದಾವೆ ದೊಡ್ಡಗೆ. ನಿಂಗಮ್ಮಿ ಹಂಗೆ ದಪ್ಪ ದೊಡ್ಡಗೆ ಇದಲ್ಲ, ಹಂಗೆ ನೀ ಕಾಳುನ ಸೆನಕ ಇದಾವೆ ಕಣ ದೊಡ್ಡಗೆ. ಗ್ರಾಚಾರ ಬಿಡಿಸ್ತೀನಿ ಲೌಡ್ಯರಿಗೆ. ಅವರೆಕಾಯಿ ಕದಿಯಕ್ಕೆ ಹೋಗ್ಯಾರ ಅವರೆಕಾಯಿ ಕಾಳ್ರು. ನಿಂಗಜ್ಜಿ ಯಾಕೊಡಿಗೆ ಜಯಮ್ಮ ಹಿಂಗೆ ಬಂದು ಯಾಕ ನಿಂಗಜ್ಜ ಅಂತ ಹೊಲಿಕ್ಕಂತೀಯ? ಇಲ್ಲಿ ನೀನು ಇಲ್ಲಿರು ಮಂತಾಗೆ ಅಲ್ಲಿ ಎಲ್ಲನ ಲೌಡ್ಯರು ಅವರೆಕಾಯಿ ಎಲ್ಲ ನುಣ್ಣಕ್ಕೆ ತರ್ಕೊಂಡು ಹೋಗ್ತಾರೆ. ಬಾ ಇಲ್ಲಿ ನೋಡು, ಎಲ್ಲ ನುಣ್ಣಕ್ಕೆ ಕೀಳ್ತಾ ಇದ್ದಾರೆ. ಯಾರು ಕೀಳ್ತಾ ಇದ್ದಾರೆ? ನಮ್ಮ ಹೊಲ್ದಾಗೆ. ನಿಮ್ಮ ಹೊಲ್ದಾಗೆ. ಮತ್ತೆ ರಾಜಿನೂ ಸಣ್ಣಿಂಗಮ್ಮ ಇಬ್ರು ಮಾತಾಡ್ಕೊಂಡು ಅವರೆಕಾಯಿ ಕೀಳಕ್ಕೆ ಹೋಗ್ಯವ್ರೆ. ನೀನು ಇಲ್ಲಿ ಮಂತಕ್ಕೆ ಬಂದಿರೋದನ್ನ ನೋಡಿದ್ರು. ಅವಳು ರಾಜ ಅವ್ರ ಮಂತಾಗ ನಿಂತ್ಕೊಂಡು ಸಣ್ಣಿಂಗಮ್ಮನ ಕೈ ಸಣ್ಣ ಮಾಡಿಳು. ನಾನು ಅಚ್ಚೋ ಏನೋ ಪ್ಲಾನ್ ಮಾಡ್ಯವ್ರೆ ಅಂತ ಅಂದ್ಕೊಂಡು ಗೊತ್ತಿಲ್ದಳಂಗಿದ್ದೆ. ಎಲ್ಗೆ ಹೋಗ್ತಾರೆ ನೋಡೋಣ ಅಂತ ಹೋದೆ. ಸೀದಾ ನಿಮ್ಮ ಹೊಲ್ದಕ್ಕೆ ಹೋಗ್ಯಾರ. ಬಾ ಇಲ್ಲಿ ಬಾ, ಅವರೆಕಾಯಿ ಕೀಳ್ತಾ ಇದ್ದಾರೆ. ಏನೋ ಗ್ರಾಚಾರ ನಮ್ಮ ಹೊಲ್ದಕ್ಕೆ ಕೈ ಇಕ್ಕವ್ರೆ ಅಂದರೆ ನಾವು ಬೆಳೆದು ನಾವು 4 ಕಾಸು ಹುಟ್ಲಿ ಅಂತ ನೀರು ಪಾರು ಇಕ್ಕಿ ನಾವು 7 ಪಟ್ಟು ಬೀಳ್ತೀವಿ. ಎಮ್ಗಳು ಕಿತ್ಕೊಂಡು ಹೋಗ್ಲಿ ಅಂತ ನಾವು ಅವರೆಕಾಯಿ ಬೆಳೆದಿದ್ದೀವಿ. ನಡಿಗೆ ಜಯಮ್ಮ ಸರಿಯಾ ಮಾಡ್ತೀನಿ ಲೌಡ್ಯರಿಗೆ. ಅಲ್ಲ ಇಂಥದ್ದು ಯಾಕೆ ಮಾಡ್ಬೇಕು ಅವರು? ನೋಡು ಹೆಂಗ್ ಬಂದು ಕೀಳ್ತಾ ಇದ್ದಾರೆ. ನನಗೆ ಗೊತ್ತಾಗಲ್ಲ ಅನ್ಕೊಂಡು ಅವಳು ಬರೀ ಕೈ ಸಣ್ಣ ಮಾಡಿಳು ಕಣ್ಣಾಗೇನೇನಿ. ಕಣ್ಮಿಟ್ಟಕ್ಸಿಳು ಕವರ ನೋಡ್ತಾಳೆ ಅಂತ ಸಣ್ಣಕ್ಕೆ ಸಿಗಿಸ್ಕೊಂಡು ನೋಡ್ತಾಳೆ. ಸಣ್ಣಕ್ಕೆ ಸಿಗಿಸ್ಕೊಂಡು ಹೋಗ್ತಾಳೆ ಅವಳು ಸಣ್ಣಿಂಗಮ್ಮ. ಇಬ್ರಲ್ಲಿ ಜೊತೆಯಾಗ್ಯವ್ರಿ. ಅದಕ್ಕೆ ನಾವ್ಯಾಕೆ ಬಿಡ್ಬೇಕು ಅವ್ರನ್ನ? ಗೊತ್ತಾಗಲ್ಲ ಜಯಮ್ಗೂ ಗೊತ್ತಾಗಲ್ಲ. ನೀನು ಇಲ್ಲಿ ಬಂತಕ್ಕೆ ಬಂದಿರೋದು ನೋಡಿ ಸರಿಯಾಗೆ ಎಲ್ಲ ಕೇಳ್ತಾ ಇದ್ದಾರೆ. ಬಾಯಿ ಇಲ್ಲಿ ಹೆಂಗ ಸಂಕ್ರಾಂತಿ ಹಬ್ಬಕ್ಕೆ ಬೇಸಕ್ಕೆ ಆಗ್ತಾವೆ ಅಂತ. ಜಯಕಯ್ಯ
ಅವರೆಕಾಯಿ ಕಳ್ರು ಅವರೆಕಾಯ ಕಿತ್ಕೊಂಡು ಹೋಗಕ್ ಬಂದವ್ರಿ. ಅವರೆಕಾಯಿ ಕಳ್ರು ಸಿಗೆ ಬೀಳ್ತಾರೆ ಇವತ್ತು. ನೋಡು ನಿಂಗೆ ಅಜ್ಜಿರಲ್ ತಕ್ಕ ಅವರೆಕಾಯಿ ಕಿತ್ಕೊಂಡು ಹೋಗಕ್ ಬಂದವ್ರಿ. ಅವಳು ರಾಜಮ್ಮನೂ ಸಣ್ಣ ಹಿಂಗಮ್ಮ ಇಬ್ಬರಲ್ಲಿ ಜೊತೆಯಾಗಿ ಬಂದವ್ರು. ಇಬ್ರು ನಮ್ಮ ದುಶ್ಮನ್ಗಳೇ. ಏ ಜಯಮ್ಮ ನಡಿಯೇ, ಇವತ್ತು ಸಿಗೆ ಬಿಡ್ಬೇಕು ಅವ್ರಿಗೆ ಐದಾವ್ ನಡಿಗೆ. ಅವ್ರನ್ನ ಕಂಡ್ರೆ ಆಗಲ್ಲ, ಅವ್ರು ಹೋಗಿರೋದ್ಕೂ ಹತ್ಕೊನು ಇವಾಗ ಏನಿಲ್ಲ. ಅವ್ರನ್ನ ಸಿಗೆ ಬೀಳ್ಸತಕ್ಕ ಬಿಡಲ್ಲ ನಮ್ಮ ಜಯಕಯ್ಯ. ಅಯ್ಯಯ್ಯಪ್ಪ ಒಂದು ಈಡ್ ಸಿಕ್ಕಿರ್ ಸಾಕು. ಏನ್ ಅನ್ಕೊಂಡಿದೀಯ? ಅಲ್ಲ ಯಾಕೆ ಕಿತ್ಕೊಂಡು ಹೋಗ್ಬೇಕು? ಅವರು ನೀರಿಕ್ಕಲ್ವೇ, ಅವ್ರು ಬೆಳೆಸಲ್ವೇ? ಅವ್ರನ್ನ 4 ಕಾಸು ಹುಟ್ಲಿ, ನಮ್ಗೊಂದು 4 ಕಾಸು ಬರ್ಲಿ ಅಂತ ಅಲ್ವೇ ಮಾಡೋದು. ಅವ್ರಿಗೇನೇನು ಮಾಡಕ್ ಕೆಲ್ಸ ಇಲ್ಲ ಅಂತ ಮಾಡ್ತಾರೇನಿಲ್ಲ ಸ್ಮಕ. ಅವ್ರು ಯಾಕೆ ಬಂದು ಕಂಡವ್ರಲ್ದ ಕೈ ಇಕ್ಬೇಕು? ನಾಳೆ ದಿನ ನಂದು ಇವಾಗ ಹೊಲ ಇತ್ತಮ್ಮ, ನಾನು ನಾಳೆ ದಿನ ಹಾಕ್ತೀನಿ. ಯಾವಳನ್ನ ಕಿತ್ಕೊಳ್ಳೋದ್ರೆ ನನಗೂ ಮೈಯಾಗ ಉರಿತೈತೆ. ಹಂಗೆ ಮತ್ತೆ ಎಲ್ಲರ ಕಷ್ಟನೂ ರೈತರ ಕಷ್ಟ ಅರ್ಥ ಮಾಡ್ಕೋಬೇಕು. ಸಿಕ್ಕೈತೆ ಅಂತ ಅವರೇ ನುಣ್ಣು ತರಿತಾರೆ ಇಟ್ಕೊಂಡು. ಪುಕ್ಸಟೆ ಸಿಕ್ಬಿಟ್ಟೈತೆ ಅಂದ್ರೆ ಬುಡ್ಕತ್ತ ತರಿತಾರೆ ಅವರು. ಅಂದ್ರೆ ಅದು ನಿಜಾನೆ. ಪುಕ್ಸಟೆ ಸಿಕ್ಕೈತೆ ಅಂದ್ರೆ ಹೆಂಗಸ್ರು ಏನಿಲ್ಲ ನುಣ್ಣು ತರದೈತೆ ಅಂತಾರೆ. ಕಿತ್ಕೊಂಡೆ ಒಂದು 10 ರೂಪಾಯಿ 1-2 kg ಹೊಸ. ಇನ್ನೂ 1 kg ಹೊಸ ಕಿತ್ಕೊಂಡೆ ನಾನು. ನೀನು ರಾಪಪ್ಪನ ಕೇಳ್ತೀಯ? ನನಗೆ ಒಟ್ಟು ಕಾಮಲ್ಲ ತಡಿ ಮೊಬ್ಬದಂಗೆ ಔತ್ಕೊಂಡೆಲ್ಲ ಕಿತ್ಕೊಂಡು ಹಿಂಗಮ್ಮೇನು ಬರಲ್ಲ. ಇವಾಗ ಓದಾಳು ಕಾಫಿ ಕುಡಿಯೋಕೆ ಹೋಗ್ಯವಳೆ. ಸೋಳಿ ಅಂತ ಏನು ಬರಲ್ಲ ಇಟ್ಟತ್ನಾಗ. ನಾನು ನಾಳೆ ನೋಡಿದ್ದೀನಿ, ದಿನ ಅಬ್ಸರ್ವ್ ಮಾಡ್ತೀನಿ. ಬರಲ್ಲ, ಯಾರು ಬರಲ್ಲ ಇಟ್ಟತ್ನ. ಕಿತ್ಕ ಒಂದು 3 kg ಹೊಸ ಕಿತ್ಕೊಂಡು ಹೋಗೋಣ. ಏನು ಕವರ್ ತುಂಬ ಕಿತ್ಕೊಂಡು ಹೋಗೋಕ್ಕಾಗುತ್ತೆ. ಅಲ್ಲೆಲ್ಲನ ಇಕ್ಕಿ ತೀರಾ ನಿಮ್ಮ ಮನೆಯಾಕೆ ಇಕ್ಕ ರಾತ್ರಿ ಹೊತ್ನಾಗ ಕಾಣೋಕ್ನಿ. ಇವಳು ಜೈ ಕುಕ್ಕಂಡು ನೋಡ್ತಿರ್ತಾಳೆ. ನಿಮ್ಮಂತ ಕಿಕ್ಕದು ಬೇಡ. ಇಲ್ಲಾಂದ್ರೆ ಇವ್ರ ಮಂತ ಕಿಕ್ಕಂಡು ಸುಮ್ಮನಿರು. ಇವಳು ಮಂಜಾಕರ್ ಮಂತಕ್ಕೆ ಕಿಕ್ಕ ಹೋಗಾನ ಇಬ್ರಾಳು. ನಮ್ಮಂತಾಗೂ ನೋಡ್ತಾಳೆ, ನಿಮ್ಮಂತಾಗೂ ನೋಡ್ತಿರ್ತಾಳೆ. ನಾನು ನಿನ್ನ ಇಬ್ರಾಳನು ಆಗಲ್ವಲ್ಲ, ಎಲ್ಗೋಗಿ ಎಲ್ಲಿಗೆ ಬರ್ತಾಳೆ ಅಂತ ನೋಡ್ತಿರ್ತಾಳೆ ಅವಳು ಜೈ. ಅದಕ್ಕೇನೆ ನೀನು ರಾತ್ರಿ ಕಳು ಮನಿಕೇಣ ಬಾಕ್ಲಿಕ್ತಾಳಲ್ಲ, ಅವಾಗ ಬಂದು ಇಸ್ಕೊಂಡು ಮಂಜಕ್ಕರ್ ಮಂತ ಕಿಕ್ಕ ಹೋಗಾನ. ತಿರುಗಿ ಯಾತ ತೊಂದ್ರು ಅಂತ ನೋಡ್ತಿರ್ತಾಳೆ ಮೇಣನ. ಅದು ಸರಿನಿ. ಅಯ್ಯೋ ಅವಳು ಜಯಮ್ಮ ಅಂತ ಹಿಂಗೆ ನೋಡ್ತಿರ್ತಾಳೆ. ಅವಳು ಜೈ ನಮ್ಮ ಮನೆ ಎದುರಿಗಿರೋಳು. ಯಪ್ಪ ಹಿಂಗೆ ನೋಡ್ತಿರ್ತಾಳೆ. ಯಾತ್ ತಮ್ಮಂದ್ರು ಯಾತ್ ತಗೊಂಡೋದ್ರು ಅಂತ ಒಬ್ಸರ್ವ್ ಮಾಡ್ತಿರ್ತಾಳೆ ಅಲ್ಲ. ನಿಂಗಜ್ಜಿ ಕೊಟ್ಟು ಹೇಳ್ಬಿಡ್ತಾಳೆ ಎಲ್ಲ ತಿರ್ಗ. ಮತ್ತೆ ಸುಮ್ಮನೆ ಮಂಜಕ್ಕರ್ ಮಂತಕ್ಕೆ ಈಗ ಹೋಗೋಣ. ಚೆನ್ನಾಗೈತೆ ಅವರೆಕಾಯಿ ಅಂತೂ. ತುಂಬ ಬಿಡಿಸ್ಕೆ ಹೇಳ್ತೀನಿ. ತವ ತುಂಬ ಬಿಡಿಸ್ಕೆ. ನನಗಂತೂ ಬಿಡಿಸ್ತಾ ಇನ್ನ ಬಿಡ್ಸ ನಮ್ಮಂಗೆ ಆಗ್ತೈತೆ ಕಣಿ. ಹಂಗೈತೆ ಹಂಗೆ ಅವರೆಕಾಯಿ. ಮತ್ತೆ ಬಿಡಿಸ್ಕೆ ಹೇಳ್ತೀನಿ. ಏನು ಅಲ್ಲೊಂದು ಇಲ್ಲೊಂದು ಏನು ಒಟ್ಟೊಂದು ಹಾಕ್ಯವ್ರಿ ಮಸ್ತಾಗೈತಿ. ಅವಳು ಓದ್ಕೊಂಬತ್ತಾಳಲ್ಲ ಒಜ್ಜಿ. ನಾನು ಒಜ್ಜಿ ತಗಿನ ತಾಮಲ್ಲ. ಓದ್ಕೊಂಬತ್ತಾಳೆ. ಯಾರು ತಗೋಣ ಯಾರನ್ನ ತಾಮ್ತಾರಲ್ಲ ಅವಾಗ ಗುಮ್ತಿರ್ತಾರೆ. ಏನು ಅವರೆಕಾಯಿ ಬಂಗಾರ ತೊಗ್ದಂಗೆ ತೋಗ್ತಾಳೆ. ಒಂದು ಈಸ್ ಹೆಚ್ಚಾಗಿ ಹಾಕಲ್ಲ ಅಂತ. ಬೊಲ್ಲರೆ ನಿಂಗೆ ಜವಳು. ಲೌಡ್ಯಾರು ಸರಿಯೇ ಸಿಗೆ ಬಿದ್ರು. ಮಾಡ್ತೀನಿ ತಾಡಿ. ಲೌಡೆ ಮಾಡ್ಯಾರನ ಏನು ಸರಿಯಾಗಿ ಹಿಡ್ಕೊಟ್ಲಿ ಇವತ್ತು. ಬಿಡಲ್ಲ ನಾನು ನೆನಕ್ಕಿ ಇಸ್ಕಿದ ಬೆಳಕಾಳು ಮಾಡ್ಕೊಂತೀನಿ. ಚೆನ್ನಾಗಿರುತ್ತೆ ಇಸ್ಕಿದ ಬೆಳೆ ಕಳ್ಸಾರು ಮಾಡಿರಿ ಬಲ್ ಚೆನ್ನಾಗಿರುತ್ತೆ. ರುಚಿಯಾಗಿ ಹಂಗೇನೆ ಒಂದೆರಡು ಮೊಟ್ಟೆ ಒಯ್ಬೇಕು. ಉಂಬಕ್ಕಂಗೆ ಎಂತ ಚೆನ್ನಾಗಿರುತ್ತೆ ರಾಜಮ್ಮ. ಹಂಗೆ ಬಲ್ ಚೆನ್ನಾಗಿರುತ್ತೆ. ಕವರೇ ನೋಡ್ತಿರ್ತಾರೆ. ಕರೆ ಕವರ್ ತಂದಿದ್ರೆ ಚೆನ್ನಾಗಿರ್ತಿತ್ತೆ ನಮ್ಮ. ಸುಮ್ಮನೆ ಮಂಜಕ್ಕರ್ ಮನೆಗೆ ಇಕ್ಕೋಗನ್ ಸುಮ್ಮನೆ ಕತ್ಲಾದಾಗ ಯಾತ ತೋರಂಗೆ ಸುಮ್ಮನೆ ತೋರಾನ. ಮಂಜಕ್ಕರ್ ಮನೆಗೆ ಇಕ್ಕೋಗನ್ ಈಗ ತಗೊಳೋದ್ರೆ ನೋಡ್ತಿರ್ತಾರ. ನಿಟ್ಟು ಬೆಳಕಿದ್ದಂಗೆ ಹೋಗೋದು ಬೇಡ. ಯಾಕಬೇಕು. ಆಮೇಲೆ ಹಿಂಗಮ್ಮ ಕಿವಿಗೆ ಬಿದ್ದರೆ ಏನಿಲ್ಲ. ಅವಳು ಹಂಗೇನೆ ರಮರ ಊರು ಬಾಯ್ ಮಾಡ್ತಾಳೆ. ಅಯ್ಯಪ್ಪ ಅವಳು ಜಯಮ್ಗಿನ್ನ ಆತಾತ. ಅವಳು ಅಂದರೆ ಓದಾಳು ಬೋರಲ್ಲಿ ಹೇಳಿ. ಇವಾಗ ನಾನು ನಾಳೆ ದಿನ ನೋಡ್ತೀನಲ್ಲ ಬೋರಲ್ಲ. ಕಸ ಮುಸ್ರೆ ಒಟ್ಟುನ ಕಾಫಿ ಕುಡಿಬೇಕು. ಅವ ಅಜ್ಜಿ ಬೇರೆ ಇರ್ತಾನಲ್ಲ, ಅವ ಅಜ್ಜಿ ಬಡ್ಕೊಂತಾನೆ ಅಂತ ಬೈಗಾದ್ಮೇಲೆ ಎಲ್ಲೂ ಹೋಗಲ್ಲ. ಇಟ್ಟ ತಿಂತಕ್ಕ ಇದ್ದು ಹೋಗ್ಬಿಡ್ತಾಳೆ ಅಜ್ಜಿ. ಒಟ್ಟು ಒಳಗೆ ಒಟ್ಟು ಕಾಮಲ್ಲ ಅಂತ ಒತ್ತು ಬಟ್ಟೆ ಅಡುಗೆ ಮಾಡ್ತಿರ್ತಾಳೆ. ಒಟ್ಟು ಕಾಮಲ್ಲ ಒಟ್ಟು ಒಳಗೆ ಅಂತಿ ಇವತ್ತು ಬೇರೆ ಸಾರು ಬೇರೆ ಇಲ್ಲ, ಸಾರು ಮಾಡಬೇಕು ಅಂತ ಅಲ್ಲಿ ಯಾರ ತಕ ಹೇಳ್ತಿದ್ಲು. ಅದು ನಾನು ಕೇಳಿಸ್ಕೊಂಡೆ. ಅದಕ್ಕೆ ನಾನು ಬಾ ಹೋಗೋಣ ಅಂತ ಅಂದಿದ್ದು ನಿನ್ನ. ಸೊಪ್ಪಿಲ್ದಂಗೆ ಅವಳು ಜೈ ಹಂಗಾರೆ ನೋಡಿ ಹೇಳಿ ನೀನು ಬಂದಿದ್ದ ನೋಡಿಳು. ನಾನು ಸುಮ್ಮನೆ ಕವರ ಸಣ್ಣ ತಕ್ಷಿ ಇಷ್ಟೇನು ಶರ್ಮಕ್ಕೆ ಇಕ್ಕೇನು ಕಾಮ್ದಂಗೆ ಬಂದು ನೋಡ್ತಿದ್ಲು. ಎಲ್ಗ ಹೋಗ್ಯಾಳೆ ಅಂತ ಅನ್ಕೊಂತಿರ್ತಾಳೆ. ಅವಳಿಗೇನೇನು ಅವರೆಕಾಯಿ ಕಿತ್ಕೊಂಬರಕ್ಕೆ ಹೋಗ್ಯಾರ ಎಂಬುದು ಅವಳಿಗೇನು ಗೊತ್ತು. ಅದಕ್ಕೆ ಗೊತ್ತಾಗುತ್ತೆ ಹೇಳ. ಸುಮ್ಮನೆ ಬರೀ ಬಿಲ್ಡಪ್ ಬೇರೆ ಬಿಲ್ಡಪ್ ಕೊಡುತ್ತೆ ಅಷ್ಟೇನಿ. ಅದೇನೇ ಆತ ತಿಳ್ಕೊಂಡಿಲ್ಲ. ಬರೀ ಸುಮ್ಮನೆ ಮಾತಾಡುತ್ತೆ. ಕಿವಿಡಿಗೆ ತಮ್ಮಗುಂಡಮ್ಮಂಗೆ ಸುಮ್ಮ ಮಾತಾಡುತ್ತೆ ಅಷ್ಟೇನಿ. ಅದಕ್ಕೆ ಆತ ಗೊತ್ತಾಗಲ್ಲ ಏನಿಲ್ಲ. ಅದಕ್ಕೆ ಏನು ಗೊತ್ತಾಗುತ್ತೆ ಹೇಳು. ಅದೇನು ಗೊತ್ತಾಗುತ್ತೆ ಅಂತ ಮಾತಾಡುತ್ತೆ. ಅದು ಯಾತ ಮಾತಾಡಿದ್ರೆ ಅದಕ್ಕೆ ಆತ ಗೊತ್ತಾಗಲ್ಲ. ಗೊತ್ತಾಗಾರಾಗಿದ್ರೆ ಹಂಗೆ ಮಾತಾಡಲ್ಲ. ಗೊತ್ತಾಗಾರು ಸುಮ್ಮನೆ ಇರ್ತಾರೆ. ಯಾತ ಮಾತಾಡಕ್ಕೆ ಹೋಗಲ್ಲ. ಬಿಡತ್ತ ಅಂತ ಸುಮ್ಮನೆ ಆಗ್ತಾರೆ. ಅದೇ ಮತ್ತೆ ಅದಕ್ಕೆ ಗೊತ್ತಾಗೋದಾಗಿದ್ರೆ ಬಾಯಿ ಮುಚ್ಕೊಂಡು ಸುಮ್ಕಿರೋದು. ಅದಕ್ಕೆ ಏನು ಗೊತ್ತಾಗುತ್ತೆ ಹೇಳು. ಸುಮ್ಮನೆ ಮಾತಾಡುತ್ತಷ್ಟೇನೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದು. ಚೆನ್ನಾಗೈತಂಗೆ ಒಂದು ಏಟು ಕೈಲಿ ಕಾಣ ಔಷಧಿ ಪೌಷ್ಟಿ ಚೆನ್ನಾಗಿ ಕೊಡ್ತೇವೆ. ವರ್ಷೇಳು ಮಗಂತಾಗೆಲ್ಲ ನಿಂಗಮ್ಮ. ಅದಕ್ಕೆ ಚೆನ್ನಾಗೈತೆ ಅವರೆಕಾಯಿ. ಇವಾಗ ಚೆನ್ನಾಗಿರುತ್ತೆ. ಫಸ್ಟಿಗೆ ಬಿಡೋದಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಲಾಸ್ಟಿಗೆ ಬೋಲುಳ್ಕ ಹುಳ ಅಂದ್ರೆ ಹುಳ. ಅವಾಗ ಹುಳ ಇದ್ದಾಗ ತಿಂಬಕ್ಕಾಗಲ್ಲ ಅವರೆಕಾಯಿ. ಇವಾಗ ಚೆನ್ನಾಗಿದ್ದಾಗ ತಿನ್ನಬೇಕು. ಅವರೆಕಾಯಿ ಹೆಂಗೇನೆ ಬೋಲ್ ಚೆನ್ನಾಗಿರುತ್ತೆ ಹಂಗೇನಿ. ಅವರೆಕಾಳು ಸಾರು ಹೆಂಗಿರುತ್ತೆ ಹಂಗೇನಿ. ಹುಳ ಇದ್ದಾಗ ಅಂದ್ರೆ ಉಂಬಕ್ಸಕ್ಕೆ ಬರಲ್ಲ ತಾಯಿ ನನಗೆ. ಹುಳ ಎಲ್ಲ ನೋಡಿದಾಗ ಮೈ ಕೂದಲೆಲ್ಲ ನೆಟ್ಕೊದಂಗೆ ಆಗ್ತವೆ. ಈಗ ಫಸ್ಟಿಗೆ ಬರುತ್ತಲ್ಲ ಈಗ ಚೆನ್ನಾಗಿರುತ್ತೆ ಅವರೆಕಾಯಿ. ಫಸ್ಟಿಗೆ ಬರ್ಬೇಕಾದ್ರೆ ಚೆನ್ನಾಗಿರುತ್ತೆ ಅವಳು. ಚೆನ್ನಾಗೈತಿ ಇವಾಗ ಇವ್ರದ್ದು
ಚೆನ್ನಾಗಿ ಬಿಟ್ಟೈತೆ ತಾಯಿ ಮಸ್ತ್ ದುಡ್ಡು ಮಾಡ್ಯಾಳ ಅಂದ್ರೆ ನಿಂಗಮ್ಮ ಇದ್ರಾಗೇನೆ ಬೋಲ್ ದುಡ್ಡು ಮಾಡ್ಯಾಳ ಅಂತ ಹೇಳು ಎಲ್ಲರೂ ಹಂಗೆ ಅಂತಾರೆ ಅವರೆಕಾಯಿಗೇನೆ ಮಸ್ತ್ ದುಡ್ಡು ಮಾಡ್ಯಾಳೆ ನಿಂಗಮ್ಮ ಅಂತ ಬಂದಾಗ ಗನ್ವಾಗ ಅವರೆಕಾಯಿ 100 ರೂಪಾಯಿಗೆ 2.5 ಕೆ ಜಿ ಕೊಡ್ತಾರೆ ಇವಳು 2 ಕೆ ಜಿ ಅಂತಾಳೆ 50 ರೂಪಾಯಿ ಕೆ ಜಿ ಅಂತಾಳೆ ನನ್ನ ಕಾಳು ದಪ್ಪ ಇದ್ದಾವೆ ಅಂತಾಳೆ ಏನಂತ ದಪ್ಪಿಲ್ಲಮ್ಮ ಅಲ್ಲಿ ಶನಕೈದ ಒಂದು ಕಾಳು ಶನಕೈದಾವೆ ಅಂದ್ರೆ ತೂಕ ಒಂದೇ ತಾನೆ ಏನು ಶನಕಿದ್ರೆ ಏನಂತಿ ಅಂದ್ರೆ ಶನಕೈದಾವೆ ನಿಂಗಮ್ಮಿದ್ದಂಗೆ ಇದೆ ದುಂಡು ಕಾಳು ಶನಕೈದಾವೆ ಶನಕೈದಾವೆ ಅಂದರೆ ಕಾಳು ಮಾತ್ರ ಶನಕೈದಾವೆ ಯಾರ ಮನೆ ಬೈಕೆಂಬ್ತಿದ್ರು ಎಲ್ಲ 100 ರೂಪಾಯಿಗೆ 2.5 ಕೆ ಜಿ ಕೊಡ್ತಾರೆ ಇವಳು 50 ರೂಪಾಯಿ ಕೆ ಜಿ ಮಾರ್ತಾಳೆ 100 ರೂಪಾಯಿಗೆ 2 ಕೆ ಜಿ ಕೊಡ್ತಾಳೆ ನಿಂಗಮ್ಮ ಅಂತ ಬೈಕೆಂಬ್ತಿದ್ರು ಯಾರನ ಅವರೆಕಾಯಿ ಕಾಳ್ರನ್ನ ಸರಿಯಾಗಿ ಹಿಡ್ಕೊಟ್ಳು ಜಯಮ್ಮ ಇವರಿಬ್ರು ಮಾತಾಡ್ಕೊಂಡು ಬಂದವ್ರೆ ಅದಕ್ಕೆ ನೀನು ನೋಡ್ಕೊಂಡಿದ್ದು ಸರಿಯಾಗಿ ಹಿಡ್ಕೊಟ್ಟವಳೆ ನನ್ನ ಕೈ ಸರಿಯಾಗಿ ಸಿಗೆ ಬಿದ್ದವ್ರೆ ನಾನಂತೂ ಬಿಡಲ್ಲ ಇವ್ರನ್ನ ನೋಡು ಸರಿಯಾಗಿ ಜಾಡಿಸ್ತೀನಿ ಅಲ್ಲ ಅವರೆಕಾಯಿ ಕಿತ್ಕೊಂಡು ಬಂದಾರಲ್ಲ ಇವ್ರಿಗೆ ಎಷ್ಟು ಇರಬೇಡ ನಾವೆಲ್ಲನ ಬೆಳೆದು ಎಷ್ಟು ಕಷ್ಟಪಡ್ತೀವಿ ನೀರು ಇಕ್ಕೋದು ಗೊಬ್ಬರ ಹಾಕೋದು ಔಷಧಿ ಹೊಡೆಯೋದು ಇಂಥವೆಲ್ಲ ನಾವು ಮಾಡ್ಕೊಂಡು ಎಷ್ಟು ಕಷ್ಟಪಡ್ತೀವಿ ಇವರೆಲ್ಲ ಕಿತ್ಕೊಂಡು ಬಂದವ್ರೆ ನೋಡ್ತಾ ಇರಿ ನೀನು ಆಗ್ಬೋದಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.